ಬಹುಶಃ ನಾವೆಲ್ಲ ಒಂದೊಂದ್ಸರಿ ಅನ್ಸುತ್ತೆ ನಾವೆಲ್ಲ ಕಾಟಾಚಾರಕ್ಕೆ ಏನೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಕಳೆದ 10-15 ವರ್ಷಗಳಿಂದ ಈ ಒಂದು 12ರಿಂದ ಪ್ರಾರಂಭ ಆಯ್ತು. ಆ ಸಂದರ್ಭದಲ್ಲಿ ಒಂದು ಹೊಗೆ ಇದ್ದಂಗೆ ಎಲ್ಲ ಎದ್ದು ಒಂದ್ ಕಡೆಯಿಂದ ಭಾಷಣ ಮಾಡೋದಲ್ಲ, ಮತ್ತೊಬ್ರು ಬಂದು ಭಾಷಣ ಮಾಡೋದು, ಮತ್ತೊಬ್ಬ ಮಂಗಳೂರಿನೊಬ್ರು ಕರೆಸಿ ಭಾಷಣ ಮಾಡೋದು. ಬಹುಶಃ ಭಾಷಣ ಮಾಡಿರತಕ್ಕಂತ ಮೂಲ ಉದ್ದೇಶ ಪರಿಹಾರಕ್ಕಾಗಿ. ಇಲ್ಲಿ ಪರಿಹಾರ ಅಂದಿನಿಂದ ಇಂದಿನ ತನಕ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ನೋಟಿಫಿಕೇಶನ್ ಅಲ್ಲಿ ಸಹ ಕನಿಷ್ಠ ಬದಲಾವಣೆಗಳಾಗಿಲ್ಲ, ಕೇರಳವನ್ನ ಹೊರತುಪಡಿಸಿದ್ರೆ. ಅಲ್ಲ, ಟೋಟಲ್ ಎಕ್ಸ್ಟೆಂಟ್ ಆಗಿರತಕ್ಕಂಥದ್ದು ಕೇರಳದಲ್ಲಿ ಸ್ವಲ್ಪ ಮುಂಚಿನಕ್ಕಿಂತ ಕಡಿಮೆ ಆಗಿದೆ. ಬಹುಶಃ ನಮ್ಮ ACF ಅವರು ಹೇಳಿದ್ರು, ಎಲ್ಲ ಸಾರಾಸಗಟಾಗಿ ಒಪ್ಪದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಬಹುಶಃ ಅದು ಅದೇ ಹಂತದಲ್ಲಿ ಮುಂದುವರೆದಿದೆ ಅಂತ. ಸಾರಾಸಗಟಾಗಿ ರಾಜ್ಯ ಸರ್ಕಾರ ಒಪ್ಪದೇ ಇರತಕ್ಕಂಥದ್ದು ಅನ್ನೋದಾದ್ರೆ ಯಾಕೆ ರಾಜ್ಯ ಸರ್ಕಾರ ಸಚಿವರ ಉಪಸಮಿತಿ ಮಾಡಿ ಆ ಉಪಸಮಿತಿಯ ಸಚಿವರನ್ನ ಎಲ್ಲಾ ಗ್ರಾಮ ಸಂಬಂಧಪಟ್ಟಂತ ಭಾಗಗಳಿಗೆ ಕಳಿಸಿ ಅಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡಿ ಅವರ ಮಾಹಿತಿಯನ್ನು ಪಡೆದು ಅದನ್ನ ಸಂಬಂಧಪಟ್ಟಂತ ಸರ್ಕಾರದ ಗಮನಕ್ಕೆ ತರ್ತೀವಂತ ಹೇಳಿರತಕ್ಕಂಥದ್ದು ನಮಗೆ ಮತ್ತು ನನ್ನಲ್ಲಿ ಕೆಲವು ವರದಿಗಳಿವೆ. ಅದರಲ್ಲಿ ರಾಜ್ಯ ಸರ್ಕಾರದ ಉದ್ದೇಶಗಳು ಮತ್ತು ನಿಮ್ಮ ಅರಣ್ಯ ಇಲಾಖೆ ಉದ್ದೇಶಗಳು ಯಾವ ರೀತಿ ಕಡಿಮೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನತಕ್ಕಂಥ ಒಂದು ಪ್ರಯತ್ನದ ಭಾಗ. ಈಗ ತಮ್ಮಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು 20% ಅರಣ್ಯಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಕಸ್ತೂರಂಗನ ವ್ಯಾಪ್ತಿಯಲ್ಲಿ ಒಳಪಡಿಸುವಂಥದ್ದು. ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ 50%ಗಿಂತ ಜಾಸ್ತಿ ಇದ್ರೆ ಮಾತ್ರ ಒಳಪಡಿಸ್ಬೇಕನ್ನತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾವುದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಬಹುಶಃ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮದೇ ಆದ ದಾಟಿಯಲ್ಲಿ ರಾಜ್ಯ ಸರ್ಕಾರ ನಮ್ಗೆ ವಿಧಾನ ಪರಿಷತ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಿಂದ ತಿಳಿದು ಬಂದಿರ್ತದೆ. ಆದ್ರೆ ಅಲ್ಲಿ ಕಳಿಸಿದ ಇಲ್ವ ಅನ್ನತಕ್ಕಂಥದ್ದು ನನಗೆ ಇನ್ನೂ ಗೊಂದಲ ಇದೆ. ನಾನು ನನ್ನ ಹತ್ರ ಒಂದು ಪತ್ರ ಇತ್ತು, 2014ರಲ್ಲಿ ತಮ್ಮ ಇಲಾಖೆ ಬರೆದಿರ್ತಕ್ಕಂಥದ್ದು ಪತ್ರ, ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ. 2014ರಲ್ಲಿ ಅದೇ, ಇವತ್ತು ಅದೇ ಬರೆಯತಕ್ಕಂಥ ತಮ್ಮ ಬಂದಿರೋದಕ್ಕೆ ಧನ್ಯವಾದಗಳು. ಆದ್ರೆ ಬಹುಶಃ ಇವತ್ತು ಸಮರ್ಪಕವಾದ ಉತ್ತರ, ಕಸ್ತೂರಂಗನ್ ವರದಿ ಅದರ ಎಫೆಕ್ಟ್ ಏನಿದೆ, ಹೌದು ಕೋರ್ಟಿನ ಆದೇಶ ಇದೆ, ಕೋರ್ಟಿನ ಆದೇಶ ಗಾಡ್ಗಿಲ್ ವರದಿ ಆಧಾರದ ಮೇಲೆ ಕಸ್ತೂರಂಗನ್ ವರದಿಯ ಆಧಾರದ ಮೇಲೆ ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಇಲ್ಲ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮಾಡ್ಬೇಕು ಅನ್ನತಕ್ಕಂಥ ಚಿಂತನೆ ಹಿನ್ನೆಲೆಯಲ್ಲಿ ಆಗಿರೋದು. ಎಕೋ ಸೆನ್ಸಿಟಿವ್ ಝೋನ್ ಆಗ್ಲಿ ಎಕೋ ಸೆನ್ಸಿಟಿವ್ ಏರಿಯಾನಾಗ್ಲಿ ಕೂಡ ನಮ್ಮ ಮಾತೃ ಇಲಾಖೆ ಯಾವ ರೀತಿ ಇರ್ತದೆ ಅಂದ್ರೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ, ಫಾರೆಸ್ಟ್, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂತ ಹೇಳಿ ನಮ್ದು ಇಲಾಖೆ ಇರ್ತದೆ. ಆದ್ರೆ ದುರ್ದೈವವಶಾತ್ ಏನಾಗಿದೆ ಅಂದ್ರೆ ಈ 3 ಇಲಾಖೆನಲ್ಲಿ ಯಾವುದೇ ಇಲಾಖೆ ನೋಟಿಫಿಕೇಶನ್ ಮಾಡಿದ್ರು ಕೂಡ ಅದು ಅರಣ್ಯ ಇಲಾಖೆ ಮಾಡ್ತಾ ಇರ್ತಕ್ಕಂತ ನೋಟಿಫಿಕೇಶನ್ ಅನ್ನೋದು ಸಾಮಾನ್ಯ ಜನರಲ್ಲಿ ಬಂದಿರತಕ್ಕಂತ ಭಾವನೆ. ಎಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಏನು ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದಾರೆ, ಅದು ನಾನು ಉದಯ ಶೆಟ್ಟರಲ್ಲಿ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿದಾಗ್ಲೂ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟವರು ನಾವಲ್ಲ ಮಾರ್ರೆ, ಅದು ಪರಿಸರ ಇಲಾಖೆಯವರು, ದಯಮಾಡಿ ಅವ್ರನ್ನ ಒಂದು ಬರ ಹೇಳಿ ಅಂತ ಹೇಳಿದೆ. ಬಹುಶಃ ಪರಿಸರ ಇಲಾಖೆಯವರು ಯಾರಾದ್ರೂ ಬಂದಿದಾರ? ಬಹುಶಃ ಬಂದಿರ್ಲಿಕ್ಕಿಲ್ಲ. ಅದೃಷ್ಟವಂತರು, ಯಾಕೆಂದ್ರೆ ಇವತ್ತು ಸರ್ಕಾರಿ ರಜೆ ಬೇರೆ ಘೋಷಣೆ ಆಗಿದೆ, ಹಂಗಾಗಿ ಅವ್ರು ಇವತ್ತು ರಜೆ ತಕೊಂಡಿರ್ಬೋದು. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅದನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅರಣ್ಯ ಅಧಿಕಾರಿಗಳು ಮಾಡತಕ್ಕಂಥದ್ದು ಯಾವುದೇ ರೀತಿಯಾದಂತಹ ರೋಲ್ ಅಲ್ಲಿ ಇರೋದಿಲ್ಲ ಸರ್. ಯಾಕೆ ಇರೋದಿಲ್ಲ ಅಂದ್ರೆ ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನಾವಾಗಿರೋದಿಲ್ಲ ಸರ್. ವೇರಾಸ್ ಕೆಲವು ಕಡೆ ಈಗ ಹಂಗಾದ್ರೆ ಕಮಿಟಿಯಲ್ಲಿ ನಿಮ್ DFI ಯಾಕೆ ಹಾಕಿದಾರೆ ಅಂತ ನಿಮ್ಮವ್ರು ಯಾವ್ದು ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆ ಬಂದಾಗ ನಾನು ಉತ್ತರ ಹೇಳ್ತೀನಿ. ಯಾಕೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ನಮ್ಗೆ ರೋಲ್ ಕೊಟ್ಟಿಲ್ಲೋ ಗೊತ್ತಿಲ್ಲ. ಆದ್ರೆ ನಾವು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಅನುಷ್ಠಾನ ಮಾಡ್ತಕ್ಕಂತಹ ಒಂದು ಇಲಾಖೆ ಆಗಿರೋದಿಲ್ಲ. ಒಂದು. ಎರಡನೇದು, ಎಕೋ ಸೆನ್ಸಿಟಿವ್ ಏರಿಯಾನ
ಡಿಕ್ಲೇರ್ ಮಾಡಿರ್ತಕ್ಕಂತಹ ಎನ್ವಿರಾನ್ಮೆಂಟಲ್ ಸೆಕ್ಟರ್ ಏನ್ ನಮ್ದು ಎಲ್ಲಾರ್ಗೂ ಕೂಡ ಒಂದೇ ಸಚಿವಾಲಯ, ಆದ್ರೆ ಅದರಲ್ಲಿ 3 ಇಲಾಖೆ. ಅದರಲ್ಲಿರ್ತಕ್ಕಂತಹ ಪರಿಸರ ಇಲಾಖೆಯವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡಬೇಕು. ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಏನ್ ನೋಟಿಫಿಕೇಶನ್ ಮಾಡಿದ್ದಾರೆ ಅದ್ರದ್ದು ಅಕ್ಷಾಂಶ ಮತ್ತೆ ರೇಖಾಂಶನ ಈಗ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ ಸರ್. ನಮ್ಮ ಗೂಗಲ್ ಅಲ್ಲಿ ಹಾಕಿ ನಮ್ಮ ಡಿಜಿಟಲ್ ಬೌಂಡ್ರಿನ ನಾವು ತಗೋಬಹುದು. ಬೇರೆ ಅದು ಫಿಸಿಕಲ್ ಸರ್ವೆ ಇದುವರೆಗೂ ಕೂಡ ಆಗಿಲ್ಲ. ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂದ್ರೆ ನಾವು ರೈತರನ್ನ ಕತ್ತಲಲ್ಲಿ ಇಟ್ಟಿದ್ದಾರೆ. ಕಸ್ತೂರಿ ರಂಗನ್ ವರದಿ ಏರಿಯಾ ಅದು ಕೂಡ ಜಿಲ್ಲಾ ಕಮಿಟಿ, ರಾಜ್ಯ ಕಮಿಟಿ, ಗ್ರಾಮ ಕಮಿಟಿ ಮಾಡುವಾಗ ನಮ್ಮ ರೈತರನ್ನ ಕತ್ತಲಲ್ಲಿ ಇಟ್ಟಿದ್ದಾರೆ. ಅಲ್ಲೂ ಕೂಡ ನಮ್ಮನ್ನ ಕೇಳಲಿಲ್ಲ. ಅಂದ್ರೆ ನಮ್ಗೊಂದು ರೈಟ್ ಇದೆ, ರೈತರಿಗೊಂದು ರೈಟ್ ಇದೆ, ನಾಗರಿಕನಿಗೊಂದು ರೈಟ್ ಇದೆ. ಈ ಜನರ ಸಹಭಾಗಿತ್ವ ಯಾಕಂತ ಹೇಳಿದ್ರೆ ಈ ತರ ಮಾಡುವಾಗ ನಾಗರಿಕರಿಗೆ ತೊಂದರೆ ಆಗತ್ತದಂತ ನೋಡ್ಬೇಕು ಅಂತ ಕಸ್ತೂರಿ ರಂಗನ್ ಹೇಳಿದ್ದಾರೆ. ಆದ್ರೆ ಇದರನ್ನು ಇಂಪ್ಲಿಮೆಂಟ್ ಮಾಡುವಾಗ ಯಾವ ನಾಗರಿಕನನ್ನ, ಯಾವ ಗ್ರಾಮ ಪಂಚಾಯತನ್ನ, ಯಾವ ಗ್ರಾಮ ಸಭೆಯಲ್ಲೂ ಯಾರು ಏನು ಮಾಡಿಲ್ಲ. ಇದು ಗಮನಿಸಬೇಕಾದ ಅಂಶ. ಯಾಕಂತ ಹೇಳಿದ್ರೆ ಇದ್ರ ಲೀಗಲ್ ಪರ್ಸ್ಪೆಕ್ಟಿವ್ ಇದೆ. ಈಗ ಏನು ಝೋನ್ ವರದಿ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಏರಿಯಾ ಹೀಗೆ ಏನು ಮಾಡ್ತಾ ಇದ್ದಾರೆ, ಸರಿಯಾದ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ. ಆದ ಕಾರಣ ಇದು ನಾವು ರೈತರು ನಮ್ಮ ಹತ್ರ ಸಾಧ್ಯ ಆಗುದಿಲ್ಲ. ಇದನ್ನ ನಾವು ಕೋರ್ಟಿನಲ್ಲಿ ಪ್ರಶ್ನೆ ಮಾಡಬಹುದು. ನಮ್ಮ ಹಕ್ಕನ್ನ ಕಸಿಯಲಾಗಿದೆ, ನಮಗೆ ಅನ್ಯಾಯ ಆಗಿದೆ, ರೈತರಿಗೆ ಅನ್ಯಾಯ ಆಗಿದೆ. ರೈತರ ಹಕ್ಕುಗಳನ್ನು ಯಾರು ಕೇಳಿಲ್ಲ. ಮತ್ತೆ ರೈತ ಅನ್ನುವನು ಇವತ್ತಿನವರೆಗೆ ಈಗ ಪಾರಂಪರಿಕ ಅರಣ್ಯವಾಸಿಗಳು ಅಂತ ಹೇಳಿದ್ರೆ SC/ST ಅಂತ ನಮ್ಮ ಕಾನೂನು ಮಾಡಿದ್ದಾರೆ. ಪರಂಪರಾಗತ SC/STಗಳಲ್ಲ, ನಾವು ಕೂಡ ಪರಂಪರಾಗತ SC ತರನೇ ನಾವು ವಾಸ ಮಾಡಿದ್ರು. ನಮ್ಮ ಬಾಲ್ಯದಲ್ಲಿ ನೀವು ನೋಡಿದ್ರೆ ನಮ್ಮ ಊರಿನಲ್ಲಿರುವ ಎಲ್ಲ ಮನೆಗಳು ಹುಲ್ಲೆ, 1-2 ಮನೆ ಮಾತ್ರ ಹಂಚಿನ ಮನೆ ಇತ್ತು. ನಾವು ಕೂಡ ಪರಂಪರಾಗತ ಅರಣ್ಯವಾಸಿಗಳು. ಅವರಿಗೆ ಬೇಕಾದಷ್ಟು ಪ್ರೊವಿಷನ್ ಕೊಟ್ಟಿದ್ದಾರೆ, ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಗೊತ್ತಿಲ್ಲ. ಇವತ್ತು ಏನ್ ಕಸ್ತೂರಿ ರಂಗನ್ ವರದಿ ಆಗಿದೆ, ಇದು IAS ಎಕ್ಸಾಮ್ ಪ್ಯಾನಲ್ ಗಳಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಲೋಪ ಇದೆ, ಟ್ರೂತ್ ಫೈಂಡಿಂಗ್ ಮಾಡಬೇಕು, ಬೇರೆ ಬೇರೆ ವಿಷಯಗಳಿದೆ, ತುಂಬಾ ಇದೆ. ಅವರು ಡಿಸ್ಕಷನ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತ. ತುಂಬಾ ಇದೆ, 10-12 ಡಿಸ್ಅಡ್ವಾಂಟೇಜಸ್ ಅವ್ರು ಹಾಕಿದ್ದಾರೆ. ಅಂದ್ರೆ ನಮಗೆ ಅನ್ಯಾಯ ಆದ್ದು ಸತ್ಯ. ತಗ್ಗರ್ಷೆ ಗ್ರಾಮವನ್ನ ಇವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ಸೇರಿಸಿದ್ದಾರೆ. ಅಲ್ಲಿ ನೀರೋಡಿ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು 500 ಮೀಟರ್ ಉದ್ದಕ್ಕೆ ಪಶ್ಚಿಮ ಘಟ್ಟದ ವ್ಯಾಪ್ತಿ ಟಚ್ ಆಗ್ತಿದೆ ಅಷ್ಟೇ. ಅದರಿಂದ 15 ಕಿಲೋಮೀಟರ್ ಕೆಳಗೆ ನಮ್ಮ ಮನೆ ಇದೆ, ನಮ್ದೇ ಗ್ರಾಮ. ಇಡೀ ಗ್ರಾಮವನ್ನ ಕಸ್ತೂರಿ ರಂಗನ್ ವರದಿಯಲ್ಲಿ ಸೇರಿಸಿದ್ದಾರೆ. ಅದರ ಏರಿಯಾ ರಿಸ್ಟ್ರಿಕ್ಟ್ ಮಾಡಿದಾರೆ ಕೇಳಿದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಅದೇ ನಿಮ್ಮ ವೈಲ್ಡ್ ಲೈಫ್ ನ ಇನ್ನೊಂದು ವರದಿಯಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನುಕ್ಕಿಯಡಿ ಮತ್ತು ಇನ್ನೊಂದು ಕ್ಯಾರ್ತೂರ್ ಅದೆರಡನ್ನ ತೋರಿಸಿ ಅಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಇಡೀ ಗ್ರಾಮ ಅಂತ ಹೇಳಿಲ್ಲ. ನುಕ್ಕಿಯಡಿ ಅಂದ್ರೆ ಒಂದು ಹ್ಯಾಮ್ಲೆಟ್, ಅದು ಕ್ಯಾರ್ತೂರ್ ಅಂದ್ರೆ ಬೈಂದೂರು ಗ್ರಾಮದ ಒಂದು ಹ್ಯಾಮ್ಲೆಟ್, ಅದನ್ನು ಮಾತ್ರ ಸೇರಿಸಿದೆ ಅಂತ ಹೇಳ್ತಾರೆ. ಈ ದ್ವಂದ್ವ ಇದೆ.